ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತೊಂದು ವಿಡಿಯೋದಲ್ಲಿ ನಿಮಗೆ ಲೈವ್ ಕ್ರಿಕೆಟ್ ಮೀಟಿಂಗ್ ಯಾವ ಥರ ಮಾಡಿ ತೋರಿಸ್ಕೊಡ್ತೀನಿ. ಓಕೆನಾ. ಈ ಒಂದು ಮ್ಯಾಚ್ ಲೈವ್ ಆಗ್ತಾ ಉಂಟು, ಗುಜರಾತ್ ಹಾಗೂ ಮುಂಬೈ ಇಂಡಿಯನ್ಸ್. ಫ್ರೆಂಡ್ಸ್, ನಿಮಗೆ ರಿಜಿಸ್ಟ್ರೇಷನ್ ಅಕೌಂಟನ್ನು ಡಿಸ್ಕ್ರಿಪ್ಷನಲ್ಲಿ ಕಾಮೆಂಟ್ ಬಾಕ್ಸ್ ಹಾಕ್ತೀನಿ, ಇಲ್ಲ ನೀವು ಟೆಲಿಗ್ರಾಮ್ ಜಾಯ್ನ್ ಆಗಿ ಗೋ ಬಾಕ್ಸ್ ಪ್ರಿಡಿಕ್ಷನ್ ಅಂತ ಸರ್ಚ್ ಮಾಡಿ. ಓಕೆ, ಇಲ್ಲ ರಿಜಿಸ್ಟ್ರೇಷನ್ ಲಿಂಕ್ ಅಂತ ಸರ್ಚ್ ಮಾಡಿ ಟೆಲಿಗ್ರಾಮ್ ಸಿಗುತ್ತೆ. ಬೆಸ್ಟ್ ಅಪ್ಲಿಕೇಶನ್ ಪ್ಲ್ಯಾನ್ ಬೆಟ್ ಅಂತಿದೆ, ಅದನ್ನ ಯೂಸ್ ಮಾಡ್ಕೊಳ್ಳಿ. ನಿಮಗೆ ಇನ್ಸ್ಟೆಂಟ್ ಡಿಪಾಸಿಟ್ ವಿಡ್ರಾ ಆಗುತ್ತೆ ಫ್ರೆಂಡ್ಸ್. ಓಕೆ, ಪ್ರೊಮೋ ಕೋಡ್ ಗೋ ಬಾಕ್ಸ್ ಹಾಕಿ ರಿಜಿಸ್ಟರ್ ಆಗಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಮೇಲ್ಗಡೆ ನಾನು ಇನ್ಸ್ಟಾಲ್ ಆಯ್ತು. ಈ ಥರ ನಿಮಗೆ ಗೊತ್ತಿಲ್ಲ ಅಂದರೆ ಒಂದೆಸ್ ಬಿಟ್ಟು ಯಾವ ಥರ ಇದೆ ರಿಜಿಸ್ಟರ್ ಅದೇ ಥರ ಇರುತ್ತೆ. ಒಂದೆಸ್ ಬಿಟ್ಟು ರಿಜಿಸ್ಟ್ರೇಷನ್ ಯಾವ ಥರ ಮಾಡೋದು ನೋಡ್ಕೊಳ್ಳಿ, ವೀಡಿಯೋ ನಿಮ್ಗೆ ಗೊತ್ತಾಗುತ್ತೆ. ಅದೇ ಥರ ಇದು ಕೂಡ ಆ್ಯಪು ನೀವು ಇಲ್ಲಿ ನೋಡ್ತಾ ಇರ್ಬೋದು. ಕ್ರಿಕೆಟ್ ಅಂತ ಆಪ್ಷನ್ ಎಲ್ಲ ತೋರಿಸ್ತಾ ಉಂಟು. ನಿಮಗೊಂದು ವರ್ಷ ತೋರಿಸ್ತಾ ಇಲ್ಲ ಅಂದರೆ ನೀವು ಈ ಥರ ಮಾಡಿ ತೋರಿಸುತ್ತೆ. ಕ್ರಿಕೆಟನ್ನು ಹೋಗ್ತಿದ್ದೀನಿ. ಕ್ರಿಕೆಟಲ್ಲಿ ಬಂದರೆ ಡೈರೆಕ್ಟಾಗಿ ನಿಮಗೆ ಲೈವಲ್ಲಿ ತೋರಿಸ್ತಾ ಉಂಟು. ಈಗ ಇಲ್ಲ ಲೈವ್ ಉಂಟು, ಇಲ್ಲಿ ಪೇರ್ ಮ್ಯಾಚ್ ಉಂಟು. ಮ್ಯಾಚ್ ಈಗ 7 ಆಯಿತು, ನಡೀತಾ ಉಂಟು, ಲೈವಲ್ಲಿ ಉಂಟು. ಅದಕ್ಕೆ ಲೈವಲ್ಲಿ ಇರುತ್ತೆ ಮ್ಯಾಚ್. ನೋಡ್ತಾ ಇರ್ಬೋದು ಇಂಡಿಯನ್ ಪ್ರೀಮಿಯರ್ ಲೀಗು. ನಿಮಗೆ ನಾಳೆದು ಮ್ಯಾಚ್ ಎಲ್ಲ ನೋಡಬೇಕಂದ್ರೆ ಪೇರ್ ಮ್ಯಾಚಿಗೆ ಹೋಗಬೇಕು. ಅಂದರೆ 5 ನಿಮಿಷ 10 ನಿಮಿಷ, 1 ದಿನ 2 ದಿನ ಲೇಟ್ ಇದ್ದ ಮ್ಯಾಚ್ ಆದರೆ ಇಲ್ಲಿ ಇರುತ್ತೆ ನಿಮಗೆ ಮ್ಯಾಚ್ ಎಲ್ಲ. ಇದರ ಲೈವಲ್ಲಿ ಇಲ್ಲ ಈಗ. ಓಕೆ, ಲೈವಲ್ಲಿರುವಾಗ ನಿಮಗೆ ಟೈಮ್ ಆದ್ರ ಮೇಲೆ ಲೈವಲ್ಲಿ ಇರುತ್ತೆ ಇದು ಮ್ಯಾಚು. ನೋಡ್ತಾ ಇರ್ಬೋದು. ಇಲ್ಲಿ ನಾನು ಓಕೆ ಕೊಡ್ತಾಯಿದ್ದೀನಿ. ಇಲ್ಲಿ ನಿಮಗೆ ತೋರಿಸ್ತಾ ಉಂಟು ಗುಜರಾತು ಮತ್ತು ಮುಂಬೈ ಇಂಡಿಯನ್ಸ್ ಅಂತೇಳಿ ಫ್ರೆಂಡ್ಸ್. ಓಕೆನಾ. ಗುಜರಾತ್ ಬಂದುಬಿಟ್ಟು W1 ಟೀಮ್ ಅಂತ ತಿಳ್ಕೊಬೇಕು, ಇದು 1ನೇ ಟೀಮು. ಮುಂಬೈ ಇಂಡಿಯನ್ಸ್ ಬಂದುಬಿಟ್ಟು 2ನೇ ಟೀಮ್ ಅಂತ ತಿಳ್ಕೊಬೇಕು ಫ್ರೆಂಡ್ಸ್. ಓಕೆ, ಇಲ್ಲಿ ಆಲ್ಮೋಸ್ಟ್ ಮ್ಯಾಚ್ಗಳು ಅದೇ ಥರ ಇರುತ್ತೆ. ನಿಮ್ಗೆ ಯಾವುದು ಮ್ಯಾಚ್ ಬರಲಿ. ಓಕೆ, ನಿನ್ನೆಂದು ಮ್ಯಾಚ್ ನೋಡ್ತಿರ್ಬೋದು. ಮತ್ತು ಚೆನ್ನೈ ಮತ್ತು RCB ಇತ್ತು. ಚೆನ್ನೈ W1, RCB W2 ಅಂತ ಇರುತ್ತೆ ಆ ಥರ. ಓಕೆ, ಫಸ್ಟ್ ಇರೋದಲ್ಲ W1, ಸೆಕೆಂಡ್ ಇರೋದ್ರಲ್ಲಿ W2 ಅಂತ ತಿಳ್ಕೊಬೇಕು. ಅವರು ಹೋಮ್ ಗ್ರೌಂಡ್ ಯಾವುದಿಟ್ಟು ಅದಕ್ಕೆಲ್ಲ W1 ಕೊಡ್ತಾರೆ. ಇದರ ಹೋಮ್ ಗ್ರೌಂಡ್ ಅಂತೇಳಿ ಗುಜರಾತ್ ಅವ್ರದ್ದು, ಅದಕ್ಕೋಸ್ಕರ ಫಸ್ಟ್ ಕೊಡ್ತಾರೆ. ಮುಂಬೈ ಅವರು ಅವೇ ಅಂತ ಇರ್ತಾರೆ. ಓಕೆನಾ. ಹೋಮ್ ಗ್ರೌಂಡಲ್ಲಿ ಯಾರು ಇರ್ತಾರೆ ಅವರು W1 ಅಂತ ಇರುತ್ತೆ ಫ್ರೆಂಡ್ಸ್. ಓಕೆ, ನಿಮ್ಗೆ ಈ ಸೈಡ್ ನೋಡಿದ್ರೆ ಇದು ಸ್ಕೋರು ಎಷ್ಟಾಯಿತು, 3 ಬಾಲ್ 3 ಓವರ್ ಆಯಿತು. 1 ಓವರ್ ನಡೀತಾ 3 ಬಾಲ್ 1 ಬಾಲ್ ನಡೀತಾ ಉಂಟು. 37 ರನ್ ಹೊಡೆದ್ರು, 0 ವಿಕೆಟ್. ಓಕೆನಾ. ಈಗ ಗುಜರಾತ್ ಅವರು ಬ್ಯಾಟಿಂಗ್ ಮಾಡ್ತಿದ್ದಾರೆ, ಇಲ್ಲೇ ತೋರಿಸ್ತಾ ಉಂಟಲ್ಲ. ಮುಂಬೈ ಆದರೆ ಇಲ್ಲೇ ಕೆಳಗೆ ತೋರಿಸ್ತಾರೆ ಸ್ಕೋರು. ನಿಮಗೆ ಲೈವ್ ಮ್ಯಾಚ್ ಬೇಕಂತ ಇಲ್ಲಿ ತೋರಿಸ್ತಿದ್ದೆ ನೋಡಿ ಸ್ಟ್ರೈಮು. ಓಕೆನಾ. ನಿಮಗೆ ಒಂದೊಂದು ಸಲ ವೀಡಿಯೋ ಬರುತ್ತೆ, ಒಂದೊಂದು ಸಲ ನಿಮಗೆ ಗ್ರ್ಯಾಪ್ಸ್ ಕೊಡ್ತಾರೆ. ಓಕೆನಾ. ಯಾವ ಥರ ಮ್ಯಾಚು, ಎಷ್ಟೆಷ್ಟು ಓವರ್ ಆಯಿತು, ಎಷ್ಟು ಬಾಲ್ ಆಯಿತು, ಯಾರು ಬೌಲಿಂಗ್ ಮಾಡ್ತಿದ್ದಾರೆ, ಯಾರು ವಿಕೆಟ್ ತೆಗಿತಿದ್ದಾರೆ, ಯಾರು ಬ್ಯಾಟ್ಸ್ಮ್ಯಾನ್ ಮಾಡ್ತಿದ್ದಾರೆ ತೋರಿಸುತ್ತೆ. ಇಲ್ಲಿ ಎಷ್ಟು ಪಾರ್ಟ್ನರ್ಶಿಪ್ ಇಲ್ಲಿ ತೋರಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು 4ನೇ ಓವರು ಬಾಲ್ ಅಂತೇಳಿ 3.2 ಓವರ್ ಆಯಿತಂತೆ. ಓಕೆನಾ. ಈ ಥರ ಆಪ್ಷನ್ ನಿಮಗೆ ಬರ್ತಾ ಇರುತ್ತೆ, ತೋರಿಸ್ತಾ ಇರ್ತಾರೆ ಲೈವ್. ದೀಪಕ್ ಚಾರ್ ಅವರು ಬೌಲಿಂಗ್ ಮಾಡ್ತಿದ್ದಾರೆ. ಓಕೆ, ಇಲ್ಲಿ ಸುದರ್ಶನ್ ಅವರು ರನ್ ಮಾಡ್ತಿದ್ದಾರೆ. ಇಲ್ಲಿ ಕೆಳಗಡೆ ನೋಡ್ತಾ ಇರುವ ಪಾರ್ಟ್ನರ್ಶಿಪ್ ಅಂತೇಳಿ ಈ ಸೈಡು ಇಲ್ಲಿ ನೋಡ್ತಾ ಇರೋ ಪಾರ್ಟ್ನರ್ಶಿಪ್ಪು 27 ರನ್ ಬಂತು. ಓಕೆ, ಗೊತ್ತಾಯ್ತು ತಿಳ್ಕೊಳ್ತೀವಿ. ಇಲ್ಲಿ ಆಪ್ಷನ್ ಯಾವ ಥರ ಅಂದರೆ ಲಾಸ್ಟ್ ಇದು ಓವರು ಎಷ್ಟೆಷ್ಟು ಲಾಸ್ಟ್ ಬಾಲ್ ಹೋಗ್ತಾ ಇರ್ತದೆ, ಒಂದೊಂದು ಎಷ್ಟೆಷ್ಟು ಆಯ್ತು ಅಂತೇಳಿ ಹಿಂದಿನ ಓವರೆಲ್ಲ. ಓಕೆ, ಈಗ ನೋಡಿ ಈ ಥರ ಬಂತು ನಿಮಗೆ ಆಪ್ಷನ್, ರೆಗ್ಯುಲರ್ ಟೈಮ್ ಅಂತ ಬರುತ್ತೆ ಇಲ್ಲಿ. ಓಕೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು 1x2 ಅಂತಾಗಿದೆ. 1xW1 ಅಂದರೆ ನಿಮಗೆ 2 ಜನ ಅಲ್ಲ ಗುಜರಾತ್ ಅವ್ರದ್ದು. ಯಾಕಂದರೆ ಈ ಸೈಡ್ ಬರೋದಲ್ಲ W1 ಇರುತ್ತೆ. ಓಕೆ, ಮತ್ತು W2 ಅಂದರೆ ಮುಂಬೈ ಇಂಡಿಯನ್ಸ್ ಅಂದರೆ W2 ಅಲ್ಲಿದೆ. ನಿಮಗೆ ಹೋಮ್ ಗ್ರೌಂಡ್ ಆಲ್ಮೋಸ್ಟ್ ನಿಮಗೆ W1 ಕೊಡ್ತಾರೆ. ಹೋಮ್ ಗ್ರೌಂಡ್ ಅಂದರೆ ಅವರ ಪ್ಲೇಸಲ್ಲಿ ಮ್ಯಾಚ್ ಆಡೋದು. ಈಗ ಗುಜರಾತಲ್ಲೇ ಮ್ಯಾಚ್ ನಡೀತಾ ಉಂಟು, ಅದಕ್ಕೋಸ್ಕರ ಅವರು W1 ಕೊಡ್ತಾರೆ ಆಲ್ಮೋಸ್ಟ್ ನಿಮಗೆ. ಓಕೆ, ಎಕ್ಸ್ ಅಂದರೆ ನಿಮಗೆ ಇದು ಸೂಪರ್ ಓವರ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೂಪರ್ ಓವರ್ ಆಗುತ್ತೆ ಅಂದರೆ ಇದಕ್ಕೆ ಹಾಕ್ಬೋದು. ಒಂದು ವೇಳೆ ನೀವು W1 ಹಾಕಿದ್ರಿ, ಸೂಪರ್ ಓವರ್ ಆಯಿತು ಅಂದರೆ ನಿಮಗೆ W1 ಲಾಸ್ ಆಗುತ್ತೆ. ಓಕೆ, W2 W1 ಲಾಸ್ ಆಗುತ್ತೆ ಅಂದರೆ ಸೂಪರ್ ಓವರ್ ಆದರೆ. ಸೂಪರ್ ಓವರ್ ಆಗಿಲ್ಲ ಅಂದರೆ ನಿಮಗೆ ವಿನ್ನು. ಒಂದು ನಿಮ್ಮ ಟೀಮ್ ವಿನ್ ಆಗಬೇಕು, ವಿನ್ ಆಗ್ತೀರಾ. ಓಕೆ, ಇನ್ನೊಂದು ಆಪ್ಷನ್ ಟೀಮ್ಸ್ ವಿನ್ ಅಂತೇಳಿ ಫ್ರೆಂಡ್ಸ್. ಇದು ಬಂದುಬಿಟ್ಟು ನಿಮಗೆ ಸೂಪರ್ ಓವರು ಮತ್ತು ಫುಲ್ ಮ್ಯಾಚ್ ಎಲ್ಲ ಆ್ಯಡ್ ಆಗಿರುತ್ತೆ ಇದರಲ್ಲಿ. ಓಕೆ, ಒಂದು ವೇಳೆ ನಿಮಗೆ ಈಗ ನಾನು ಗುಜರಾತ್ ವಿನ್ ಅಂತ ಹಾಕಿದ್ದೀನಿ, ಒಂದು ವೇಳೆ ಮ್ಯಾಚು ಸೂಪರ್ ಓವರ್ ಆಯಿತು, ಅವಾಗ ನಮಗೆ ನೆಕ್ಸ್ಟ್ ಸೂಪರ್ ಓವರಲ್ಲಿ ಮ್ಯಾಚ್ ಮಾಡಿಸ್ತಾರಲ್ಲ 1 ಓವರು, ಅಲ್ಲಿ ಯಾರು ವಿನ್ ಆಗ್ತಾರೋ ಅವರಿಗೆ ವಿನ್ ಅಂತ ಕೊಡ್ತಾರೆ. ಒಂದು ವೇಳೆ ನಮ್ಮ ಗುಜರಾತ್ ವಿನ್ ಆದರೆ ವಿನ್ ನಾನು. ಓಕೆನಾ. ಅದೇ ಈ ಆಪ್ಷನಲ್ಲಿ ನಿಮಗೆ ಸೂಪರ್ ಓವರ್ ಆದರೆ ನೀವು ಎಲ್ಲಾದರೂ ಗುಜರಾತ್ ಹಾಕಿದರೆ ಮ್ಯಾಚು ಲಾಸ್ ಆಗ್ತೀರಾ. ಅಂದರೆ ಸೂಪರ್ ಓವರ್ ಆಪ್ಷನ್ ಇದೆಯಲ್ಲ ಇಲ್ಲಿ ಎಕ್ಸ್ ಆ ಥರ, ಅದಕ್ಕೋಸ್ಕರ. ಓಕೆ, ನೀವು ಆಲ್ಮೋಸ್ಟ್ ಬಿಟ್ ಮಾಡಿದ್ರೆ ಇದಕ್ಕೆ ಮಾಡ್ಕೊಳ್ಳಿ ಈ ಟೀಮಿಗೆ. ಓಕೆನಾ. ಇದು ಮುಟ್ಕೋಗ್ಬಿಡಿ. ಓಕೆನಾ. ಇದು ಟೀಮ್ ಯಾವುದು ಅಂತ ಹೇಳಿ. W1 ಅಂದರೆ ಹೇಳಿದನಲ್ಲ ಗುಜರಾತ್ ಹೋಮ್ ಟೀಮ್ ಇರೋದು ಗುಜರಾತಲ್ಲಿರುತ್ತೆ. W2 ಅಂದರೆ ಮುಂಬೈ. ಓಕೆ, ಈ ಥರ ಆಪ್ಷನ್ ಇರುತ್ತೆ ಇಲ್ಲಿ. ನಿಮಗೆ ಇಲ್ಲಿ ಟೋಟಲ್ ರನ್ ಆನ್ ಸ್ಪನ್ಸ್ ಇಲ್ಲಿ ನೋಡ್ತಿರ್ಬೋದು. ಇಲ್ಲಿ ಕೇಳಿದರೆ ಫಸ್ಟ್ 6 ಓವರು ಅಂದರೆ 6 ಓವರ್ ಇರಿ. ಈಗ ಮ್ಯಾಚಿಗೆ 3 ಓವರು 4 ಬಾಲ್ ಆಯಿತು. ಇನ್ನು 3 ಓವರ್ ತನಕ ಉಂಟು ಬಾಲು. ಓಕೆನಾ. ಅಲ್ಲಿ ತನಕ ನಿಮಗೆ 53.5 ಅಂದರೆ 53 ಅಂದರೆ 54 ರನ್ ಬರುತ್ತಾ ಅಂತ ಕೇಳಿದ್ದಾರೆ. ಓಕೆನಾ. ಎಸ್ ಬರುತ್ತೆ ಅಂದರೆ ಎಸ್ ಎಲ್ಲ ಕೊಡ್ಬೋದು ಓವರು, ಇಲ್ಲ ಅಂದರೆ ಅಂಡರ್ ಕೊಡ್ಬೋದು. ಇದಕ್ಕೆ ಅಂಡರ್, ಈ ಸೈಡಲ್ಲಿ ಅಂಡರ್, ಇಲ್ಲಿ ಆಪ್ಷನ್ ಉಂಟು, ಇದೆಲ್ಲ ಅಂಡರ್, ಇದೆಲ್ಲ ಎಸ್ ಬರುತ್ತೆ ಅಂತೇಳಿ. ನಿಮಗೆ ಈ ಥರ ಆಪ್ಷನ್ ನಿಮಗೆ ಆ 6 ಓವರ್ದು ಒಂದೇ ಉಂಟು ಈಗ. ಓಕೆನಾ. ನಿಮಗೆ ಇದು ಸ್ಟಾರ್ಟಿಂಗ್ ಆದರೆ 3 ಆಪ್ಷನ್ ಇರುತ್ತೆ. ಓಕೆನಾ. 6 ಓವರು ನಿಮಗೆ ಎಸ್ ಬರುತ್ತೆ ಅಂದರೆ ಹಾಕ್ಬೋದು. 53 ರನ್ ಬರುತ್ತೆ. ಒಂದು 53 ರನ್ ಬಂದರೆ 53 ರನ್ ಮೇಲೆ ಬಂದರೆ ನೀವು ವಿನ್ ಆಗ್ತೀರಾ.
ಇಲ್ಲಿ ಅಂಡರಲ್ಲಿ ನೀವು ಒಂದು ವೇಳೆ ನೀವು ಇಲ್ಲಿ ಹಾಕಿದರೆ 52.5 ಅಲ್ಲ, ಇದು ನಿಮಗೆ 53 ರನ್ನು ಬಂದರೆ ನೀವು ಲಾಸು. 52 ರನ್ ಬಂದರೆ ಅಂದರೆ ವಿನ್, ಅಂದರೆ 52 ರನ್ ಅಂಡರೇ ಬರಬೇಕು. ರನ್ನು ಜಾಸ್ತಿ ಹೋದರೆ ನಿಮಗೆ 53, 54 ಇದ್ರ ಮೇಲೆ ಹೋದರೆ ನಿಮಗೆ ಲಾಸ್ ಆಗುತ್ತೆ ಅಂಡರಲ್ಲಿ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ತೀವಿ ಬಂದು ನೆಕ್ಸ್ಟ್ ಬಂದು ನಿಮಗೆ 10 ಓವರ್ ಕೇಳ್ತಿದ್ದಾರೆ ನೋಡಿ. 10 ಓವರು 3 ಆಪ್ಷನ್ ಉಂಟು. 10 ಓವರ್ ಇದು ನಿಮಗೆ 10 ಓವರಲ್ಲಿ ಇಲ್ಲಿ 2 ಓಡಿಸಿದ್ದು ನೋಡೋಣ. ಇಲ್ಲಿ ನಿಮಗೆ 10 ಓವರಲ್ಲಿ 91 ರನ್ ಬರುತ್ತಂತ ಕೇಳಿದೆ 10 ಓವರಲ್ಲಿ. ಓಕೆ, ಈಗ ಓವರ್ ನೋಡ್ತಾ ಇರ್ಬೋದು 3.5 ಅಂತೆ. ಓಕೆನಾ, ನಿಮಗೆ ನೋಡ್ತೀವಿ ಈ ಥರ ಲಾಕ್ಸ್ ಅಲ್ಲಿ ಆಗ್ತಾ ಇರುತ್ತೆ. ಯಾಕಂದರೆ ಒಂದು 6 ಹೋಯಿತು, ಒಂದು 4 ಹೋಯಿತು, ವಿಕೆಟ್ ಹೋಯಿತು, ವೈಡ್ ಹಾಕೋರು. ಓಕೆನಾ, ಏನಾದರೂ ಹೆಚ್ಚು ಕಮ್ಮಿ ಬಾಲ್ ಅಂಪೇರ್ ಏನಂತ ಇದ್ರು. ಓಕೆನಾ, ಆವಾಗ ಕೂಡ ಲಾಕ್ ಆಗ್ತಾ ಇರ್ತಿತ್ತು ಆಪ್ಷನು. ಏನು ಪರವಾಗಿಲ್ಲ, ಲಾಕ್ ಓಪನ್ ಆಗುತ್ತೆ, ಅವು ಹಾಕ್ಬೋದು. ನೋಡ್ತಿರ್ಬೋದು ಓಪನ್ ಆಯ್ತು ಮತ್ತೆ. ಓಕೆನಾ, ಈಗ ನಾನಿಲ್ಲಿ ಬರುತ್ತೆ 10 ಒಳಗೆ ನನಗೆ 91.5 ಅಂದರೆ 92 ರನ್ ಬರುತ್ತೆ ಅಂತ ಹಾಕಿದ್ದೀನಿ. ಇಲ್ಲ ಬರಲ್ಲ, ಅಂಡರ್ ಹಾಕಿದ್ದೀನಿ. ಇಲ್ಲಿ ಅಂಡರ್ ಅಂದರೆ ನೀವು ಹೇಳಿದಿಲ್ಲ 91 ರನ್ ಒಳಗೇ ಹೋಗಬೇಕು. ಓಕೆನಾ, ರನ್ ಮೇಲೆ ಹೋಗ್ಬಾರ್ದು. 92, 93 ಈ ಥರ ಮೇಲೆ ಹೋದರೆ ನಿಮಗೆ ಲಾಸ್ ಆಗುತ್ತೆ. ಇಲ್ಲಿ ಇದು ಹಾಗಲ್ಲ, ಇದು ನಿಮಗೆ ಓವರ್ ಅಂದರೆ 92, 93 ಮೇಲೆ ಹೋಗಬೇಕು. 91 ಬಂದರೂ ಕೂಡ ಲಾಸೇ. 91, 90, 89 ಈ ಥರ ಕೆಳಗೆ ಬಂದರೆ ಲಾಸ್ ಆಗ್ತಾರೆ. ಮೇಲೇ ಹೋಗಬೇಕು ರನ್ನು ಓವರ್ ಹಾಕಿದೆ. ಮತ್ತು ಇಲ್ಲಿ ನಿಮಗೆ ಕೆಳಗಡೆ ನೋಡ್ಬಿಟ್ಟು ಟೀಮ್ 1 ರನ್ ಸಾವಿ ಅಂತ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಪಕ್ಕ ರನ್ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ಈಗ 27 ಮ್ಯಾಚಲ್ಲಿ 27 ಮ್ಯಾಚ್ ಆಗ್ತಂತ ಯಾರ್ದು ಟೀಮ್ 1 ಅಂತ ಹೇಳ್ತಾರೆ ನೋಡಿ. ಟೀಮ್ 1 ಯಾರು? ಗುಜರಾತ್ ಅವರು ಕೇಳ್ತಿದ್ದಾರೆ. ಗುಜರಾತ್ನವ್ರದ್ದು 189 ರನ್ ಹೊಡಿತಾರೆ ಅಂತ ಕೇಳಿದ್ದಾರೆ. ಅಂದರೆ ಈಗ 189 ಮೇಲೇ 189, 90, 100, 200 ಎಷ್ಟಾಗಲಿ ಹೊಡಿತಾರೆ ಅಂತ ಕೇಳಿದ್ದಾರೆ ಫಸ್ಟ್ ಬ್ಯಾಟಿಂಗ್. ಹೌದಂದರೆ ಹಾಕ್ಬೋದು. ಫೇವರ್ ಅಂತ ಕೊಟ್ಟಿದ್ದಾರಲ್ಲ, ಹಾಕ್ಬೋದು. ಇಲ್ಲಿ 10 ಓವರ್ ಕೇಳಿದೆ, 10 ಓವರಲ್ಲಿ ಬರುತ್ತಂತ ಕೇಳಿದ್ದಾರೆ. ಓಕೆನಾ, ಇಲ್ಲಿ ನೋಡ್ತಿರ್ಬೋದು ಈ ಕಡೆ ಇದು ನಿಮಗೆ 95 ಓವರಿಗೆ ಅಂದರೆ 10 ಓವರಿಗೆ 95 ರನ್ ಬರುತ್ತಂತ ಹೇಳಿದ್ದಾರೆ. ಓಕೆ, ಎಸ್ ಅಂದರೆ ಎಸ್ ಕೊಡ್ಬೋದು. ಇದೇ ಥರ ರನ್ ಸ್ಕೋರ್ ಬರುತ್ತಂತ ಕೇಳಿದ್ದಾರೆ. ನಿಮಗೆ ಗುಜರಾತ್ ಮ್ಯಾಚ್ ಆಗ್ತುಂಟು, ಅದಕ್ಕೆ ಈ ಆಪ್ಷನ್ ಕೇಳಿದ್ದಾರೆ. ಮುಂಬೈ ಕೇಳ್ತಾರೆ. ಇಲ್ಲಿ ಓವರ್ ಟೋಟಲ್ ರನ್ಸ್ 1 3 ಅಂತ ಕೇಳಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ಬಂದುಬಿಟ್ಟು ನಿಮಗೆ 6 ಓವರ್ 10 ಅಂದರೆ ಈಗ 6ನೇ ಓವರಲ್ಲಿ 6ನೇ ಓವರು, 7ನೇ ಓವರು, 8ನೇ ಓವರ್ ಈ ಥರ ಇರುತ್ತಲ್ಲ ಓವರ್. ಆ ಓವರಲ್ಲಿ ಎಷ್ಟೆಷ್ಟು ರನ್ ಹೋಗ್ಬೋದು ಅಂದಾಜು ಕೇಳಿದ್ದಾರೆ. ನಿಮಗೆ ಇದು ಬಾಲ್ ಲೆಕ್ಕನೇ. ಓಕೆನಾ, ನೋಡ್ತಾ ಇರ್ಬೋದು ನಿಮಗೆ ಇದೆಲ್ಲ ಫಸ್ಟ್ ನಿಮಗೆ ಇಲ್ಲಿವರೆಗೆ ಉಂಟು. ಅದು 6ನೇ ಓವರ್ ಹಾಕ್ತಾರಲ್ಲ, 6ನೇ ಓವರಲ್ಲಿ ನಿಮಗೆ ಎಷ್ಟು ಸ್ಕೋರ್ ಬರ್ಬೋದು. ಇಲ್ಲಿ ನಿಮಗೆ ಅಂಡರ್ ಬರಲ್ಲ. ಇಷ್ಟು ಸ್ಕೋರ್ ಆಗುತ್ತೆ ಅಂತ ಕೇಳಿದ್ದಾರೆ. ನಿಮ್ಮೊಂದು ವೇಳೆ ನನಗೆ 6ನೇ ಓವರಿಗೆ ಮ್ಯಾಚ್ ಆಗ್ತಾ ಉಂಟು, 11 ರನ್ ಬರುತ್ತೆ ಅಂತ ಹಾಕಿದ್ದೀನಿ. ಇಲ್ಲಿ ಬಂದರೆ ವಿನ್ನು. ಓಕೆನಾ, ಈ ಸೈಡ್ ಅಂಡರ್ ಇದೆ, ಅಂಡರ್ ಹಾಕಿದರೆ ಬರಲ್ಲ, 11 ರನ್ ಬರಲ್ಲ ಅಂತ ಕೂಡ ಹಾಕ್ಬೋದು. ಇದು ಕೂಡ ಅಷ್ಟೇ ಲೈವ್ ಚೇಂಜ್ ಆಗ್ತಾ ಇರುತ್ತೆ. ಒಂದು ಅವರು 2 ಓವರ್ ಮುಂದೆ ಹೋಗ್ತಾ ಇರ್ತಾರೆ. ಓಕೆನಾ, ಇಲ್ಲಿ ಈಗ ನೋಡ್ತೀವಿ 7ನೇ ಓವರ್ ಕೂಡ ಬರುತ್ತೆ. ನೆಕ್ಸ್ಟ್ ಅದು 6 ಆದ್ರ ಮೇಲೆ 7 ಆ ಥರ ಓವರ್ ಇಂಡಿವಿಜುವಲ್ ಟೀಮ್ ರನ್ಸ್ ಈಚ್ ಓವರ್ ಅಂತ ಕಟ್ಟಿದ್ದಾರೆ. ಓಕೆನಾ, ಇಲ್ಲಿ ಅಂದರೆ ನಿಮಗೆ ಎಲ್ಲ ಓವರಲ್ಲಿ ನಿಮಗೆ ಎಷ್ಟೆಷ್ಟು ರನ್ ಬರುತ್ತಂತ ಕೇಳಿದ್ದಾರೆ ಫ್ರೆಂಡ್ಸ್. ಓಕೆನಾ, ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು 6-7 ಓವರಲ್ಲಿ ಅಂದರೆ 2 ಓವರ್ ಸೇರಿಕೊಂಡು ನಿಮಗೆ 11 ರನ್ ಬರುತ್ತಂತ ಕೇಳಿದ್ದಾರೆ. ಎಸ್ ಅಂದರೆ ಎಸ್, ಇಲ್ಲಿಂದ ನೋ ಅಂದರೆ ನೋ ಕೊಡ್ಬೋದು. ಇಲ್ಲಷ್ಟೇ 6-7 ಓವರಲ್ಲಿ ಅಂಡರ್ ಹೋಗುತ್ತಂತ ಕೇಳಿದ್ದಾರೆ, ಅಂದರೆ 11 ರನ್. ಎಸ್ ಅಂದರೆ ಎಸ್, ಅಂದರೆ 2 ಓವರ್ ಸೇರಿ 1 ಓವರಲ್ಲಿ 4 ರನ್ ಮಾಡ್ರು, ಇನ್ನೊಂದು ಓವರಲ್ಲಿ 15 ರನ್ ಮಾಡ್ರು. ಓಕೆ, ಅದು ಆ್ಯಡ್ ಆಗುತ್ತೆ ಇಲ್ಲಿ. ಓಕೆ, ಅದೇ ಹೇಳಿದ್ದು, ನೀವು ನೋಡಿಕೊಂಡು ಹಾಕಬೇಕಾಗುತ್ತೆ. ಇಲ್ಲಿ ಆಲ್ಮೋಸ್ಟ್ ನಿಮಗೆ ಎಸ್ಸೇ ಆಗುತ್ತೆ. ಓಕೆನಾ, ಬರುತ್ತೆ ರನ್ ಒಂದೊಂದ್ಸಲ. ನಿಮ್ಗೆ ಯಾವ ಓವರ್ ಬೇಡ ಅಂದರೆ ಮುಂದಿನ ಓವರ್ ವೆಯ್ಟ್ ಮಾಡಿ. ಈಗ 6 ಓವರ್ ಆದ್ರ ಮೇಲೆ ಅಷ್ಟು 7, 8 ಕೊಡ್ತಾರೆ, 11, 12 ಕೊಡ್ತಾರೆ. ಆ ಥರ ಓವರ್ ಮುಂದೆ ಹೋಗ್ತಾ ಇರುತ್ತೆ ಓವರ್. ಲಾಸ್ಟ್ ಮೂಮೆಂಟಿಗೆ ನಿಮಗೆ ಈಗ ಬಿಸು ಟೈಮ್ ಇರುತ್ತಲ್ಲ, 15 ಓವರು, 14 ಓವರು ಈ ಥರ ಬರುವಾಗ ನಿಮಗೆ ಜಾಸ್ತಿ ಸ್ಪೀಡ್ ಆಡ್ತಾರೆ ಬ್ಯಾಟ್ಸ್ಮನ್. ಆವಾಗ ನಿಮಗೆ ಕಮ್ಮಿ ಇರುತ್ತೆ ಓವರ್ಸ್ ಎಲ್ಲ. ಒಂದೊಂದ್ಸಲ ಆಪ್ಷನ್ ತೆಗೆದು ಬಿಡ್ತಾರೆ. ನಿಮಗೆ ಸ್ಟಾರ್ಟಿಂಗ್ ಆಗಿದ್ದರೆ ತುಂಬ ಒಳ್ಳೆಯದು. ಪವರ್ ಪ್ಲೇಲೆಲ್ಲ ಜಾಸ್ತಿ ಬರೋ ಚಾನ್ಸ್ ಇರುತ್ತೆ. ಮತ್ತು ಇಲ್ಲಿ ಡ್ರಾ ಆಗುತ್ತೆ ಅಂತ ಕೇಳಿದ್ದಾರೆ ಮ್ಯಾಚ್. ಸೂಪರ್ ಓವರು. ನೋ ಅಂದರೆ ನೋ, ಎಸ್ ಅಂದರೆ ಎಸ್ ಕೊಡ್ಬೋದು. ಓಕೆ, ಇದು ನಿಮಗೆ ಲಾಸ್ಟ್ ಮಿನಿಟ್ ಆಪ್ಷನ್ ಇರುತ್ತೆ, ಹಾಕೋಬೋದು. ಓಕೆ, ಮತ್ತು ಇಲ್ಲಿ ಓವರ್ ಡೆಲಿವರಿ ಟೋಟಲ್ಸ್ ರನ್ಸ್ ಟೀಮ್ಸ್ ಅಂದರೆ ಇಲ್ಲಿ ನಿಮಗೆ ಟೋಟಲ್ 1 ಟೀಮ್ ಕೇಳ್ತಿದ್ದಾರೆ. ಟೀಮ್ 1 ಯಾರು? ಗುಜರಾತ್ ಅವ್ರ ಬಗ್ಗೆ ಕೇಳ್ತಾ ಇದ್ದಾರೆ. ಗುಜರಾತ್ ಅವರು ಈಗ 5ನೇ ಓವರ್ ಕೇಳ್ತಿದ್ದಾರೆ. 5ನೇ ಓವರು 6ನೇ ಬಾಲ್. ಓಕೆ, 5ನೇ ಓವರು 6ನೇ ಬಾಲು 1 ರನ್ ಬರುತ್ತಂತ ಕೇಳಿದ್ದಾರೆ. 0.5 ಅಂದರೆ 1 ರನ್ ಬರುತ್ತಂತ ಕೇಳಿದ್ದಾರೆ. ಬರುತ್ತಂದರೆ ಹಾಕ್ಬೋದು. ಅಂಡರ್ ಅಂದರೆ ಅಂಡರ್ ಕೂಡ ಈ ಸೈಡ್ ಇಂಟು ಅಂಡರ್. ಇಲ್ಲಿ ನೆಕ್ಸ್ಟ್ ನೋಡಿ ಅಷ್ಟೇ 5ನೇ ಓವರು 6ನೇ ಡೆಲಿವರಿ ಅಂತ ಕೇಳಿದ್ದಾರೆ. 6ನೇ ಬಾಲು 2 ರನ್ ಹೋಗುತ್ತಂತ ಕೇಳಿದ್ದಾರೆ. ನಿಮಗೆ ಅದು ಆಪ್ಷನ್ ಅಂದರೆ ಓವರ್ ಬೇಡ ಅಂದರೆ ಇಲ್ಲಿ ಕೆಳಗಡೆ ಕೂಡ ಇದೆ ನೋಡಿ, 6ನೇ ಓವರ್ ಕೂಡ ಹಾಕೋಬೋದು ನೀವು. ಅಂದರೆ 6ನೇ ಓವರಲ್ಲಿ 1ನೇ ಬಾಲ್ ಸ್ಟಾರ್ಟ್ ಆಗುತ್ತಲ್ಲ, ಇಲ್ಲೂ ನಿಮಗೆ ಒಂದೊಂದು ಸಲ ಲಾಕ್ ಹಾಕಿಡ್ತಾರೆ. ಓಕೆನಾ, ನಿಮಗೆ ತುಂಬ ಈಸಿ ಇರುತ್ತೆ ವಿನ್ನಿಂಗ್. ಓಕೆನಾ, ಇಲ್ಲಿ ಇದು ನಿಮಗೆ ಅರ್ನಿಂಗ್ ಮಾಡ್ತಾ ಇರ್ಬೋದು. ಅಂದರೆ ಹೇಳಿದನಲ್ಲ, ಇಲ್ಲಿ ನೋಡಿ 6ನೇ ಓವರಲ್ಲಿ
4ನೇ ಡೆಲಿವರಿ ಅಂದರೆ 6ನೇ ಓವರಲ್ಲಿ 4ನೇ ಬಾಲಲ್ಲಿ 1 ರನ್ ಬರುತ್ತಂತ ಕೇಳಿದ್ದಾರೆ. ಇಲ್ಲಿ 6ನೇ ಓವರ್ ಓಕೆ 4ನೇ ಡೆಲಿವರಿನ 4ನೇ ಬಾಲ್ ಆಗ್ತಾರಲ್ಲ ಅದರಲ್ಲಿ ನಿಮಗೆ 4 ರನ್ ಬರುತ್ತಂತ ಕೇಳಿದ್ದಾರೆ. ಇಲ್ಲಿ ಕೆಳಗಡೆ ಇಲ್ಲಿ 1 ರನ್ ಇಲ್ಲಿ ಕೆಳಗಡೆ ನಿಮಗೆ ಈ ಸೈಡೆಲ್ಲ ಅಂಡರ್ ಉಂಟು ಬರಲ್ಲ ಅಂತ ಆಗ್ಬೋದು, ಈ ಸೈಡ್ ಬರುತ್ತಂತ ಆಗ್ಬೋದು. ಓಕೆ ಬ್ಯಾಟ್ಸ್ಮನ್ಗಳು ಒಳ್ಳೆ ಬ್ಯಾಟ್ಸ್ಮನ್ ಇದ್ದರೆ ಬರುತ್ತೆ ಆಲ್ಮೋಸ್ಟ್. ಇದು ನಿಮಗೆ ಬಂದುಬಿಟ್ಟು ಸರಿ ಸಂಖ್ಯೆ ಆಗುತ್ತಾ ಬೆಸ ಸಂಖ್ಯೆ ಆಗುತ್ತಾ ಕೇಳಿದ್ದಾರೆ. ಓಕೆ ರನ್ನರ್ಸ್ ನಿಮಗೆ ಟೀಮ್ ಒಂದು ಬಗ್ಗೆ ಅಂದರೆ ಗುಜರಾತ್ ಅವರು ಓಕೆನಾ. ನಿಮಗೆ ಮುಂಬೈ ಇಂಡಿಯಾ ಬ್ಯಾಟ್ಸ್ಮನ್ ಬ್ಯಾಟಿಂಗ್ ಮಾಡಿ ಬರುವಾಗ ಅವ್ರ ಬಗ್ಗೆನೇ ಕೇಳ್ತಾರೆ. ಇಲ್ಲಿ ಆಲ್ಮೋಸ್ಟ್ ನಿಮಗೆ ಗುಜರಾತ್ ಅವರೇ ಕೇಳ್ತಿದ್ದಾರೆ ಎಲ್ಲ ಆಪ್ಷನ್ನು. ಓಕೆ ನಿಮಗೆ ಎಸ್ ಅಂದರೆ ಕೊಡ್ಬೋದು, ಸರಿ ಸಂಖ್ಯೆ ಅಂದರೆ ಸರಿ ಸಂಖ್ಯೆ, ಬೆಸ ಅಂದರೆ ಬೆಸ ಕೊಡ್ಬೋದು ಫ್ರೆಂಡ್ಸ್. ಓಕೆನಾ ಇದು ಸರಿ ಸಂಖ್ಯೆ, ಇನ್ನು ಎಸ್ ಕೊಡ್ಬೋದು ನೀವು ಇಲ್ಲಿ. ಓಕೆ ಸರಿ ಸಂಖ್ಯೆ ಅಂತ ಹೇಳಿದ್ರೆ ಸರಿ ಸಂಖ್ಯೆ ಈಗ 2, 4 ಆ ಥರ ಸರಿ ಸಂಖ್ಯೆ, ಬೆಸ ಸಂಖ್ಯೆ 1, 3 ಆ ಥರ ಕೊಡ್ಬೋದು ನೀವು. ಓಕೆ ಒಂದೊಂದು ಓವರ್ ಕೇಳಿದ್ದಾರೆ ಫ್ರೆಂಡ್ಸ್. ಇಲ್ಲಿ ಬಂದುಬಿಟ್ಟು ನಿಮಗೆ ಟೋಟಲ್ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಟೋಟಲ್ ಬಂದುಬಿಟ್ಟು ನಿಮಗೆ ಎಷ್ಟು ಬರುತ್ತೆ ಅಂತ ಸ್ಕೋರ್ ಕೇಳಿದ್ದಾರೆ. ಅಂದರೆ 2 ಟೀಮ್ ಸೇರಿಕೊಂಡು ಇಲ್ಲಿ ಏನೋ ಆಪ್ಷನ್ ಕೊಟ್ಟಿಲ್ಲ, 1 ಟೀಮ್ 2 ಟೀಮ್ ಅಂತ ಕೊಟ್ಟಿಲ್ಲ, ಟೋಟಲ್ ಅಂತ ಕೊಟ್ಟಿದ್ದಾರೆ. 2 ಟೀಮ್ ಸೇರಿಕೊಂಡು ಮುಂಬೈ ಮತ್ತು ಗುಜರಾತ್ ಸೇರಿಕೊಂಡು ಇವತ್ತು ಮ್ಯಾಚು ಇಷ್ಟು ಮಾಡ್ತಾರೆ. ಸ್ಕೋರ್ ಅಂದರೆ 379 ತಿಳ್ಕೊಬೇಕು. 379, 78 79 ರನ್ ಮಾಡ್ತಾರೆ ಅಂತ ಹೇಳಿದ್ರೆ 379 ಮಾಡಿದರೆ ವಿನ್ ಆಗ್ತಾರೆ. ಇಲ್ಲ 378 ಮಾಡಿದ್ರೆ ಲಾಸು. ಓಕೆ ಓವರಾಲ್ ಆಯಿತು, ಅದಕ್ಕೋಸ್ಕರ ಇಲ್ಲಿ ಅಂಡರ್ ಇದೆ ನೋಡಿ. ಅಲ್ಲಿ ಅಂಡರಲ್ಲಿ ನಿಮಗೆ 378 ಅಂಡರ್ ಕೊಟ್ಟರೆ ನೀವು ವಿನ್, ಇಲ್ಲಾಂದರೆ ಅಷ್ಟೇ ಸ್ಕೋರ್ ಆಯಿತು ಅದಕ್ಕಿಂತ ಕಮ್ಮಿ ಸ್ಕೋರ್ ಆಯಿತು ಅಂದರೆ ವಿನ್ ಆಗ್ತದೆ. ಅದೇ 389 ಸ್ಕೋರ್ ಆದರೆ ನೀವು ಲಾಸ್ ಆಗ್ತದೆ, ಮೇಲೆ ಹೋಗಬಾರ್ದು. ಓಕೆನಾ ಅಷ್ಟೇ. ಮತ್ತಿಲ್ಲಿ ಟೀಮ್ 1 ವಿಲ್ ಬಿ ವಿಕೆಟ್ ಫಾಲ್ ಇನ್ ದ ಓವರ್ ಅಂದರೆ ಇದು 7ನೇ ಓವರಲ್ಲಿ ವಿಕೆಟ್ ಹೋಗುತ್ತೆ ಅಂತ ಹೇಳಿದ್ದಾರೆ. ಎಸ್ ಅಂದರೆ W1 ಟೀಮಲ್ಲಿ. ಓಕೆನಾ ಗುಜರಾತಲ್ಲಿ ಕೇಳ್ತಾಯಿದ್ರೆ ಟೀಮ್ ವಿಕೆಟ್ ಹೋಗುತ್ತೆ 7ನೇ ಓವರ್, ನೋ ಅಂದರೆ ನೋ ಕೊಡ್ಬೋದು. ಓಕೆ ಟೋಟಲ್ ಮಿಡಿಯನ್ ಓವರ್ ಅಂದರೆ ಮಿಡಿಯನ್ ಓವರ್ ಅಂತ ಈಗ ಹೋದತ್ತಲ್ಲ 2 ಟೀಮ್ ಸೇರ್ಕೊಂಡು ಕೇಳಿದರೆ ಇಲ್ಲಿ 2 ಟೀಮಲ್ಲಿ ಒಂದಾರು ಮಿಡಿಯನ್ ಓವರ್ ಆಗುತ್ತೆ ಅಂದರೆ ಒಂದು ಸ್ಕೋರ್ ಬರಬಾರ್ದು, ಬಾಲ್ ಒಳ್ಳೆ ಡಾಟ್ ಆಗ್ತಾ ಹೋಗಬೇಕು. ಓಕೆನಾ ಆ ಥರ ಒಂದು ವಿಕೆಟ್ ಹೋಗಲಿ ಏನಾಗಲಿ ಒಂದೇ ಸ್ಕೋರ್ ಬರಬಾರ್ದು, ಬ್ಯಾಟ್ಸ್ಮನ್ ಮಾಡಬಾರ್ದು. ಓಕೆ ಆ ಥರ ಕೇಳಿದ್ದಾರೆ. ಎಸ್ ಅಂದರೆ ಎಸ್ ಕೊಡ್ಬೋದು. ಓಕೆ ಬರುತ್ತೆ ಅಂದರೆ ಕೊಡ್ಬೋದು, ಇಲ್ಲಾಂದರೆ ಇಲ್ಲ ಫ್ರೆಂಡ್ಸ್. ನಿಮಗೆ ಎಲ್ಲಿ ಕೊಡ್ಬೋದು ಟೋಟಲ್ ವಿಕೆಟ್ ಮೀಡಿಯನ್ ಅಂತ ಕೇಳಿದ್ದಾರೆ. ಇದು ಕೂಡ ಅಷ್ಟೇ ಮೀಡಿಯನ್ ಓವರ್ ಟೋಟಲ್ ವಿಕೆಟ್ ಮೀಡಿಯನ್ ಆಗುತ್ತೆ ಅಂತ ಕೇಳಿದ್ದಾರೆ. ಅಂದರೆ ವಿಕೆಟ್ ಹೋಗುತ್ತೆ ಬಟ್ ಸ್ಕೋರ್ ಬರಲ್ಲ, ಆ ಥರ ಆಗುತ್ತೆ ಅಂತ ಕೇಳಿದ್ದಾರೆ. ಎಸ್ ಅಂದರೆ ಎಸ್ಸು ಕೊಡ್ಬೋದು. ಓಕೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಟೀಮ್ 1 ಬಗ್ಗೆ ಕೇಳಿದ್ದಾರೆ. ಓಕೆನಾ ಅಂದರೆ ಗುಜರಾತ್ ಅವ್ರದ್ದು ಟೋಟಲ್ ವಿಕೆಟ್ ಲಾಸ್ಟ್ ಅಂದರೆ ಇವತ್ತು ಮ್ಯಾಚ್ ಆಗ್ತಾ ಉಂಟಲ್ಲ ಈಗ 7 ವಿಕೆಟ್ ಹೋಗುತ್ತೆ ಅಂತ ಕೇಳ್ತಾರೆ. ಓಕೆ 7 ವಿಕೆಟ್ ಹೋಗಲ್ಲ ಅಂದರೆ ಇಲ್ಲಿ ಕೊಡ್ಬೋದು. 6 ವಿಕೆಟ್ ಒಳಗೆ ಹೋದರೆ ನೀವಿನ್ನು 7 ವಿಕೆಟ್ ಮೇಲೆ ಹೋದರೆ ಇಲ್ಲಿ ಲಾಸ್ ಆಗುತ್ತೆ. ಇಲ್ಲಿ ಅಷ್ಟೇ ನಿಮಗೆ 7 ವಿಕೆಟ್ ಮೇಲೇ ಹೋಗಬೇಕು. ಇಂದ 1 2 3 4 5 6 ಆ ಥರ 7 ವಿಕೆಟ್ ಹೋಗಬೇಕು, ಅವಾಗ ನೀವು ವಿನ್ ಆಗ್ತಾರೆ ಓವರಿಗೆ. ನೀವು 1 ವಿಕೆಟ್ ಹೋಗೋ ಇಲ್ಲಿ 8 ತೋರಿಸ್ತಾರೆ. ಓಕೆ 2 ವಿಕೆಟ್ ಹೋದ್ರೆ 9, ಅದೇ ಕೂಡ ಏರ್ತಾ ಇರ್ತದೆ. ಇಲ್ಲಿ ಕೂಡ ಈಗ ವಿಕೆಟ್ ಹೋಗಿಲ್ಲಲ್ಲ ನೋಡ್ತಾ ಇರ್ಬೋದು, ಅದಕ್ಕೋಸ್ಕರ ನಿಮಗೆ ಇಲ್ಲಿ ಮಿನಿಮಮ್ ಎಷ್ಟೇ ಕೊಟ್ಟಿದ್ದಾರೆ. ಇಲ್ಲ ಲಾಸ್ಟ್ ಹೋಗೋ ವಿಕೆಟ್ ಹೋಗಿಲ್ಲ ಅಂದರೆ ಅಲ್ಲಿ ಕೂಡ ನಿಮಗೆ ಕಮ್ಮಿ ಕೂಡ ಆಗುತ್ತೆ, 5, 3 ಆ ಥರ ಕೊಡ್ತಾರೆ. ಓಕೆನಾ ನೀವು ಈಗಲೇ ಆಗಬೇಕಂತಿಲ್ಲ. ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ಟೀಮ್ 2 ಬಗ್ಗೆ ಅಂದರೆ ಮುಂಬೈ ಅವ್ರ ಬಗ್ಗೆ ಕೇಳ್ತಿದ್ದಾರೆ ನೋಡ್ತಾ ಇರ್ಬೋದು. ಇಲ್ಲಿ ಟೀಮ್ 2 ಅಂತೇಳಿ ಇವರು ಇಷ್ಟು ವಿಕೆಟ್ ಹೋಗುತ್ತೆ ಅಂತ ಕೇಳಿದ್ದಾರೆ. ಹೌದು ಅಂದರೆ ಎಸ್, ಇಲ್ಲಾಂದರೆ ಅಂಡರ್. ಓಕೆ ಸೂಪರ್ ಓವರ್ ವಿನ್ನರ್. ಒಂದು ವೇಳೆ ನಿಮಗೆ ಮ್ಯಾಚು ಟೈ ಆಯಿತು, ಸೂಪರ್ ಓವರ್ ಆಯಿತು, ಇದ್ರಾಗ ಯಾರು ವಿನ್ ಆಗ್ತಾರೆ ಅಂತ ಕೊಡ್ಬೋದು ನೀವು. ಇದು ಹಾಕೋದ್ರಿಂದ ಸೂಪರ್ ಓವರ್ ಆದ್ರ ಮೇಲೆ ಹಾಕಿ. ಓಕೆನಾ ಇದು ತುಂಬ ಓಡಿಸಿದ್ದಲ್ಲ, ಇದು ಆಗಲ್ಲ ಅಷ್ಟು ಸುಲಭ ಅಲ್ಲೇ ಸೂಪರ್ ಓವರ್ ಅಲ್ಲ. ಓಕೆ ಮತ್ತು ಟೀಮ್ ರಿಸಲ್ಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಟೀಮ್ ರಿಸಲ್ಟ್ ಅಂದರೆ ನಿಮಗೆ ಈಚೆ ಟೀಮ್ ಓಕೆನಾ 2 ಟೀಮ್ ಸೇರಿಕೊಂಡು ಇಬ್ಬರು ಈಗ ಮುಂಬೈ ಇರ್ಬೋದು ಗುಜರಾತ್ ಇರ್ಬೋದು. ಓಕೆ ಮುಂಬೈ ಗುಜರಾತ್ ಇಬ್ಬರು ಸೇರಿಕೊಂಡು ಮಿನಿಮಮ್ 150 ಹೊಡಿತಾರೆ ಅಂತ ಕೇಳಿದ್ದಾರೆ. ಇವರು ಗುಜರಾತ್ 150, ಮುಂಬೈ ಇಂಡಿಯನ್ 150 ರನ್ ಹೊಡಿತಾರೆ ಅಂತ ಕೇಳಿದ್ದಾರೆ. ಎಸ್ ಇದೆ, ಇಲ್ಲಿ ಕೂಡ 160 ಎಸ್ ಇದೆ, ಎಲ್ಲದರೂ ಹೊಡಿತಾರೆ ಅಂತ ಕೊಟ್ಟಿದ್ದಾರೆ. ನಿಮ್ಗೆ ಯಾವುದು 200 ಹೊಡಿತಾರೆ ಇಬ್ಬರು ಸೇರಿಕೊಂಡು ಬೇಕಾದ್ರೆ. ಓಕೆ ಎಸ್ ಅದು ಎಸ್ ಕರ್ಬೋದು. ಓಕೆ ವಿನ್ ಆಗೋದು ಬೇಡ, ನಿಮಗೆ ಟೋಟಲ್ ರನ್ ಬಂದರೆ ಸಾಕು. ಓಕೆ ಟೀಮ್ ಬೇಕಾದ್ರೆ ಯಾವುದು ಬೇಕಾದ್ರೂ ವಿನ್ ಆಗಲಿ, ಒಟ್ಟು ಇಬ್ಬರು ಟೀಮ್ನವರು 170 ಹೊಡಿಲೇಬೇಕು, ಅವಾಗ ನೀವು ವಿನ್ ಆಗ್ತೀರಿ. ಇಲ್ಲ ನೀವು ಇದಕ್ಕೆ ಹಾಕಿದರೆ 200 ರನ್ ಅಂದರೆ 200 ರನ್ ಇಬ್ಬರು ಹೊಡಿಲೇಬೇಕು, ಅವಾಗ ನೀವು ವಿನ್ ಆಗ್ತೀರಾ. ಒಬ್ಬರು 200 ರನ್ ಆಡಿದ್ರು ಇನ್ನೊಬ್ಬ 200 ರನ್ ಹೊಡಿಲ್ಲ ಅಂದರೆ ವಿನ್ ಆಗಲ್ಲ. ಓಕೆ ಟೀಮ್ ಬೇಕಾದ್ರೆ ಯಾರು ಬೇಕಾದ್ರೂ ವಿನ್ ಆಗಲಿ. ಟೀಮ್ 1 ಟೋಟಲ್ ವಿಕೆಟ್ ಲಾಸ್ಟ್ ಅಂದರೆ ಟೀಮ್ ಲಾಸ್ಟ್ ಅಂದರೆ ಟೋಟಲ್ ವಿಕೆಟ್ ಲಾಸ್ಟ್ ಫಾರ್ 100 ರನ್ಸ್ ಅಂತ ಕೊಟ್ಟಿದ್ದಾರೆ. ಓಕೆನಾ 100 ರನ್ ಒಳಗೆ 1 ವಿಕೆಟ್ ಹೋಗುತ್ತೆ ಅಂತ ಕೇಳಿದ್ದಾರೆ. ಅಂದರೆ ಯಾರ ಬಗ್ಗೆ ಗುಜರಾತ್ ಅವ್ರಿಗೆ. ಓಕೆ 100 ರನ್ ಒಳಗೆ 1 ವಿಕೆಟ್ ಹೋಗುತ್ತಾ ಅಂತ ಕೇಳಿದ್ದಾರೆ. ಇಲ್ಲಿ ನೋಡ್ತೀವಿ 0.5 ಅಲ್ವಾ, 1 ವಿಕೆಟ್ ಹೋಗುತ್ತೆ ಅಂತ ಕೇಳಿದ್ದಾರೆ ಇವರು ಆಡುವಾಗ ಟೀಮ್ 1 ಗುಜರಾತ್ ಅವರು. ಎಸ್ ಅಂದರೆ ಎಸ್ ಕೊಡ್ಬೋದು, ಇಲ್ಲಿ ನೋ ಅಂದರೆ ಹೋಗಲ್ಲ ಅಂದರೆ ಅಂಡರ್ ಅಂತಂದರೆ ಅಂಡರ್ ಕೂಡ ಕೊಡಬಹುದು. ಓಕೆನಾ 1 ವಿಕೆಟ್ ಹೋಗುತ್ತೆ 100 ರನ್ ಒಳಗೆ ಆಲ್ಮೋಸ್ಟ್. ಓಕೆನಾ ಕಮ್ಮಿ ಓಡಿಸಿದೆ 1.6 ಓಡಿಸಿದ್ದು ಕೊಡ್ತಿದ್ದಾರೆ, ಆಗ್ಬೋದು.
ಇದು ಟೀಮ್ 1 ಬಗ್ಗೆ ಟೀಮ್ 1 ಟೋಟಲ್ ರನ್ಸ್ ಇಂದ ಓವರ್ ಅಂತ ಕೇಳಿದ್ದಾರೆ. ಓವರು 8 ರನ್. ಇದು ನಿಮಗೆ ಎಕ್ಸಾಕ್ಟ್ಲಿ ನಿಮಗೆ 8ನೇ ಓವರ್ ಆಗುತ್ತಲ್ಲ, 8ನೇ ಓವರಲ್ಲಿ 7ನೇ ಓವರ್ ಕೊಟ್ಟಿದ್ರು ನೋಡಿ, ಓವರ್ 7 ನಿಮಗೆ ಇಲ್ಲಿ 8 ರನ್ ಬರುತ್ತೆ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಅಷ್ಟೇ ಅಂದರೆ ಎಷ್ಟು ಮೇಲೆ ಬರಲಿ ಪರವಾಗಿಲ್ಲ. ಓಕೆ, 8 ರನ್ 9 ರನ್ 10 ರನ್ 15 ರನ್ ಎಷ್ಟು ಮೇಲೆ ಹೋಗಲಿ, ಕಮ್ಮಿ ಆಗಬಾರ್ದು. ಓಕೆ, ಇಲ್ಲೂ ಅಷ್ಟೇ 7ನೇ ಓವರಲ್ಲಿ 9 ರನ್ ಕರೆಕ್ಟ್ ನಿಮಗೆ 9 ರನ್ ಬಂತು ಅಂದರೆ ಅದರ ಅಮೌಂಟ್ ರಿಫಂಡ್ ಆಗುತ್ತೆ. ಹೇಳಿದನಲ್ಲ 9 ಅಂದರೆ 10 ರನ್ ಬರಬೇಕು, ಅದು 8 ರನ್ ಬಂದರೆ ಲಾಸು ಆ ಥರ. ಓಕೆ, ನಿಮಗಿಲ್ಲೆಲ್ಲ 10 ರನ್ ಬರುತ್ತೆ ಅಂತ ಕೇಳಿದ್ದಾರೆ. 7ನೇ ಓವರು 8 ಆ ಥರ ರನ್ನು. ಇಲ್ಲಿ ಎಕ್ಸಾಕ್ಟ್ಲಿ ಅಂದರೆ ನಿಮಗೆ ಅಷ್ಟೇ ಬರಬೇಕು, ಜಾಸ್ತಿ ಹೋಗಬಾರ್ದು. ಓಕೆ, ರನ್ನು ಅಂದರೆ ನಾನೀಗ 7ನೇ ಓವರಲ್ಲಿ 8 ರನ್ ಬರುತ್ತೆ ಅಂತ ಹಾಕಿದ್ದೀನಿ. 8 ರನ್ ಬಂದರೆ ನಾನು ವಿನ್ನು, ಅದೇ 6 ಬಂದರೆ ಲಾಸು, 7 ಬಂದರೆ ಲಾಸು, 9 ಬಂದರೆ ಲಾಸ್. ಎಕ್ಸಾಕ್ಟ್ಲಿ ಅಂದರೆ ಅಷ್ಟೇ ರನ್ ಬರಬೇಕು, ಜಾಸ್ತಿ ಕೂಡ ಹೋಗ್ಬಾರ್ದು, ಮೇಲೆ ಕೂಡ ಹೋಗ್ಬಾರ್ದು. ಓಕೆನಾ, 7ನೇ ಓವರಲ್ಲಿ. ಈ ಸೈಡ್ ಅಂಡರ್ ನಿಮಗೆ ಬಂದುಬಿಟ್ಟು ನಿಮಗೆ 8 ರನ್ ಅಂಡರ್ ಬರಬೇಕು. 8 ಬಂದರೆ ರಿಫಂಡ್ ಅಲ್ವಾ, 7 6 2 ಆ ಥರ ಅಂಡರೇ ಹೋಗಬೇಕು, ಅವಾಗ ನೀವು ವಿನ್ ಆಗ್ತೀರಾ. ಇಲ್ಲಿ ಕೂಡ ಕೊಟ್ಟಿದ್ದಾರೆ ನೋಡಿ 7ನೇ ಓವರ್, ಇದು ಕೂಡ 10 ರನ್ ಅಂಡರ್ ಹೋಗಿದ್ರೆ ನೀವು ವಿನ್ ಆಗ್ತೀರಾ. ಓಕೆ, ಟೋಟಲ್ 1 ಅಂದರೆ ಗುಜರಾತ್ ಬಗ್ಗೆ ಕೇಳಿದ್ದು. ಓಕೆನಾ, ಇಲ್ಲಿ ಟೀಮ್ 1 ಅಂತಿದೆ. ಮತ್ತು ಲಾಸ್ಟ್ GTL ಮ್ಯಾಚ್ ಇದ್ದು ಸ್ಕೋರ್ ಆಫ್ಟರ್ ಸರ್ವರ್ ಓವರ್ ಫಸ್ಟ್ ಓವರ್ ಅಂದರೆ ಇದು 14 ಓವರಲ್ಲಿ ನಿಮಗೆ 14 ಓವರಲ್ಲಿ 0 ಆಗುತ್ತೆ ಅಂತೇಳಿ. ಇದು ತುಂಬ ರಿಸ್ಕ್ ಇದೆ ಫ್ರೆಂಡ್ಸ್. ಅಂದರೆ ಈಗ 14 ಓವರ್ ಆಗ್ತುಂಟಲ್ಲ ಮ್ಯಾಚು, ಈಗ ನೆಕ್ಸ್ಟ್ 14 ಓವರ್ ಆಗುತ್ತೆ. 14 ಓವರಲ್ಲಿ ನಿಮಗೆ ಎಷ್ಟು ನಂಬರ್ ಬರುತ್ತೆ, ಲಾಸ್ಟ್ ನಂಬರ್. ಈಗ ನೋಡಿ ಲಾಸ್ಟ್ 6 ಓವರ್ ಆಯಿತು, ಲಾಸ್ಟ್ ನಂಬರ್ ಎಷ್ಟು 6 ಅಲ್ವಾ, 6 ಲಾಸ್ಟ್ ನಂಬರ್ 6 ಆ ಥರ ಕೇಳಿದ್ದಾರೆ. 14 ಓವರಲ್ಲಿ ಲಾಸ್ಟ್ ನಂಬರ್ ಎಷ್ಟು ಬರುತ್ತೆ, 14 0 ಬರುತ್ತಾ, 1 ಬರುತ್ತಾ, 2 ಬರುತ್ತಾ, 6 ಬರುತ್ತಾ, 4 ಬರುತ್ತಾ. ಓಕೆ, ಈಗ ನಿಮಗೆ ಆಯ್ತು ನೋಡಿ, ಈಗ ಎಷ್ಟು ಬಂತು ಲಾಸ್ಟ್ ನಂಬರು 6 ಬಂತು, ನೋಡ್ತಾ ಇರ್ಬೋದು ಇಲ್ಲಿ 6 ಬಂತು. ಎಷ್ಟು 6 ಸೆಕೆಂಡ್ ನಂಬರ್. ಓಕೆ, ಸೆಕೆಂಡ್ ನಂಬರ್ 6 6 ಓವರಲ್ಲಿ. ಅದೇ ಥರ 14ನೇ ಓವರಲ್ಲಿ ಎಷ್ಟು ಬರುತ್ತೆ ಅಂತ ಕೇಳಿದರೆ, ಇದು 15ನೇ ಓವರ್ ಬರುವಾಗ 20 ಓವರ್ ಕೇಳ್ತಾ ಇರುತ್ತೆ, ಮುಂದೆ ಹೋಗ್ತಾ ಇರುತ್ತೆ. ನಿಮಗೆ ಬರಲ್ಲ ಅಂದರೆ ಅಷ್ಟನ್ನು ಬರಲ್ಲ ಅಂದರೆ ನೋ ಅಂತ ಕೊಡ್ಬೋದು. ಓಕೆನಾ, ಕಮ್ಮಿ ಓಡಿಸಿದೆ, ಇದಕ್ಕೂ ಜಾಸ್ತಿ ಇದೆ ಒಂಥರ ಜಾಕ್ಪಾಟ್ ಅಂತ ಹೇಳ್ಬೋದು, ಪಕ್ಕ ಬರುತ್ತೆ ಅಂತೇಳಿ. ಇದು ನಿಮಗೆ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಲಾಸ್ಟ್ GTL ನಂಬರ್ ಆಫ್ಟರ್ದು ಓವರ್ ಅಂದರೆ ಇದು ಕೂಡ ಅಷ್ಟೇ 14 ಓವರ್ ಕೇಳಿದ್ದಾರೆ. ನಿಮಗೆ ಇದು 20 ಓವರ್ ಕೂಡ ಕೇಳಿರ್ತಾರೆ ಫಸ್ಟ್ ಸ್ಟಾರ್ಟಿಂಗ್ಗೆ, ಮ್ಯಾಚ್ ನಡೆಯೋಗಳು ಮೊದಲೇ. ಈಗ ಸ್ಟಾರ್ಟ್ ಆಗ್ತಾ ಇದು ಮುಂದೆ ಈಗ 14 ಇದ್ದರೆ ಇನ್ನು ಅವರು 10 ಓವರ್ ಆಗ 20 ಓವರ್ ಕೇಳ್ತಾರೆ ಆ ಥರ. ಓಕೆ, ಇಲ್ಲೂ ಕೇಳಿದ್ದಾರೆ ನೋಡಿ 14 ಓವರಲ್ಲಿ 0 ಇಂದ 3 ಬರುತ್ತೆ ಅಂತ ಕೇಳಿದ್ದಾರೆ. 0 ಇಂದ 3 ಅಂದರೆ 61 ಬಂತು, 62 ಬಂತು, 63 ಬಂತು. ಅವಾಗ ನೀವು 63 60 ಈ ಥರ ಬಂದರೆ ವಿನ್ ಆಗ್ತೀರಾ. ಓಕೆನಾ, ಆ ಥರ ಆಪ್ಷನ್ 63 ಓವರ್ ಬಂದರೆ ವಿನ್ನು. ನಿಮಗೆ ಈಗ 14 ಓವರಲ್ಲಿ ಮಿನಿಮಮ್ ರನ್ ಬಂದುಬಿಟ್ಟು ನಿಮಗೆ 140 ರನ್ನು 60 ರನ್ನಲ್ಲಿ ಬಂದಿರುತ್ತೆ. ಓಕೆನಾ, ಆ ಥರ ಆಪ್ಷನು. ಓಕೆನಾ, ಅಂದರೆ ಸ್ಕೋರ್ ಬಂದಿರುತ್ತೆ. ಅವಾಗ ನಿಮ್ಗೆ ಲಾಸ್ಟ್ ನಂಬರ್ GTL ನಂಬರ್ ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ. ಎಸ್ ಬರುತ್ತೆ ಅಂತ ಕೊಡ್ಬೋದು. 0 ಇಂದ 3 0 1 2 3 ಆ್ಯಡ್ ಆಗುತ್ತೆ. ಇಲ್ಲಿ 4 5 6 ಆ್ಯಡ್ ಆಗುತ್ತೆ. ಇಲ್ಲಿ 7 8 9 ಆ್ಯಡ್ ಆಗಿರುತ್ತೆ. ಓಕೆನಾ, ಲಾಸ್ಟ್ ನಂಬರ್ ಎಷ್ಟು ಬರುತ್ತೆ ಅಂತ ಕೊಡ್ಬೋದು. ಬೇಕಿದ್ದರೆ ನೀವು 2 ಸೈಡ್ ಕೂಡ ಹಾಕಿ ಇದೊಂದು ಬಿಟ್ಬಿಡ್ಬೋದು ನೀವು. ಓಕೆನಾ, ಆಪ್ಷನ್ ಬಿಟ್ಬಿಡ್ಬೋದು. ಇಲ್ಲ ಅಂದರೆ ಅಂಡರ್ ಅಂದ್ರೆ ಬರಲ್ಲ ಅಂದರೆ ನೋ ಹಾಕ್ಬೋದು, ಅಷ್ಟು ನಂಬರ್ ಎಲ್ಲ. ಓಕೆ, ಇಲ್ಲಿ ಟೋಟಲ್ ಒಂದು ಟೀಮ್ ಓವರ್ ಕಂಪ್ಲೀಟ್ ಅಂತ ಕಂಪೇರ್ಸರ್ ಅಂತ ಕೊಟ್ಟಿದ್ದಾರೆ. 8ನೇ ಓವರಲ್ಲಿ ದೆನ್ ಮೋರ್ ದೆನ್ ಓವರ್ಸ್ 9 ಟೋಟಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಓವರ್ 8 ಟೋಟಲ್ ಓವರ್ ದೆನ್ ಅಂದರೆ ಕಮ್ಮಿ ಆಗುತ್ತೆ ಜಾಸ್ತಿ ಆಗುತ್ತೆ ಅಂತ 8ನೇ ಓವರಲ್ಲಿ 8ನೇ ಓವರು ಮತ್ತು 9ನೇ ಓವರಲ್ಲಿ ಜಾಸ್ತಿ ಸ್ಕೋರ್ ಬರುತ್ತೆ ಅಂತ ಕೇಳಿದ್ದಾರೆ. ಓಕೆನಾ, ಇಲ್ಲ ಕಮ್ಮಿ ಬರುತ್ತೆ ಅಂತ ಕೇಳಿದ್ದಾರೆ, ಇಲ್ಲ ಈಕ್ವಲ್ ಆಗುತ್ತೆ ಅಂತ ಕೇಳಿದ್ದಾರೆ. ಓಕೆನಾ, ಈಗ 8ನೇ ಓವರ್ ಜಾಸ್ತಿ ಬರುತ್ತಾ, ಅಲ್ಲ 9ನೇ ಓವರ್ ಜಾಸ್ತಿ ಬರುತ್ತಾ, 8ನೇ ಓವರ್ ಕಮ್ಮಿ ಬರುತ್ತಾ, 9ನೇ ಓವರ್ ಜಾಸ್ತಿ ಬರುತ್ತಾ, ಇಲ್ಲ 2 ಓವರ್ ಸೇಮ್ ರನ್ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಕೊಡ್ಬೋದು ನೀವು ಯಾವ್ದು ಆಪ್ಷನ್ ಬೇಕಾದರೆ. ಓಕೆನಾ, ಮತ್ತು ಇಲ್ಲಿ ಟೀಮ್ 2 ಇಂದ ಟೀಮ್ ನೋಡ್ತಾ ಇರ್ಬೋದು, ಟೀಮ್ 2 ಟೀಮ್ 1 ಫಸ್ಟ್ ಲೋಟೆ ರನ್ನಿಂದ ಅಂದರೆ ಇದಕ್ಕೆ ಅಂದರೆ ಆಪ್ಷನ್ ಅಂದರೆ ಟೀಮ್ ಕೂಡ ವಿನ್ ಆಗಬೇಕು. ಓಕೆ, ಇಲ್ಲಿ ಟೀಮ್ 1 ಅಂದರೆ ನಿಮ್ಗೆ ಹೇಳ್ತೀನಿ ಗುಜರಾತ್ ಬಗ್ಗೆ ಕೇಳ್ತಿದ್ದಾರೆ. ಇದು ಗುಜರಾತ್ ಕೂಡ ವಿನ್ ಆಗಬೇಕು ಮತ್ತು ಅಷ್ಟಷ್ಟು ಸ್ಕೋರ್ ಬರಲೇಬೇಕು. ಅಂದರೆ ಈಗ ಟೀಮ್ 1 ಇಲ್ಲ ಟೀಮ್ 1 ಆ್ಯಂಡ್ ಟೀಮ್ 1 ಟೋಟಲ್ 8ನೇ ಓವರಲ್ಲಿ 9 ರನ್ ಮಾಡಬೇಕು ಅವರು. ಓಕೆನಾ, ಈಗ ಟೀಮ್ ಕೂಡ ವಿನ್ ಆಗಬೇಕು ಮತ್ತು 8ನೇ ಓವರಲ್ಲಿ 9 ರನ್ ಮಾಡಬೇಕು. ಆವಾಗ ನೀವು ಹಾಕಿದ್ರೆ ವಿನ್ ಆಗುತ್ತೆ. ಇಲ್ಲಿ ನೋಡಿ ಕೆಳಗಡೆ ಆಪ್ಷನು ಟೀಮ್ ಕೂಡ ವಿನ್ ಆಗಬೇಕು ಮತ್ತು ಇಲ್ಲಿ ಅಂಡರ್ ಆಗಬೇಕು. ಓಕೆ, ಟೀಮ್ ಲಾಸ್ ಆದರೂ ಲಾಸೇ, ವಿನ್ ಆದರೂ ವಿನ್ನು. ಇಲ್ಲಿ ಆಪ್ಷನ್ 1 ಮತ್ತು ಅದು ಸೆಕೆಂಡ್ ಆಪ್ಷನ್ ಬಂದುಬಿಟ್ಟು ನಿಮಗೆ ಇಲ್ಲಿ ಸ್ಕೋರು ಅಂಡರ್ ಹೋಗಲೇಬೇಕು. ಓಕೆನಾ, ಒಂದು ವೇಳೆ ಓವರ್ ಬಂದರೆ ನಿಮಗೆ ಲಾಸ್ ಆಗುತ್ತೆ ಬಿಟ್ಟು. ಓಕೆ, ಓವರ್ ಅಂಡರ್ ಇಲ್ಲೇ ಕೊಟ್ಟಿದ್ದಾರೆ. ಈಗ ನಾನು ಒಂದು ಎಕ್ಸಾಂಪಲ್, ಈಗ ನಾನು W1ಗೆ ಹಾಕಿದ್ದೀನಿ. ಓಕೆ, ತಿಳ್ಕೊಳ್ಳಿ, W1 ಇದಕ್ಕೆ ಹಾಕಿದ್ರೆ ನಾನು W1 ಅಲ್ವಾ, W1 ಯಾರು ಗುಜರಾತ್ ವಿನ್ ಆಗಲೇಬೇಕು ಒಂದಳಿ. ಮತ್ತು ನನಗೆ 8ನೇ ಓವರಲ್ಲಿ ಓಕೆ 8ನೇ ಓವರು ಈಗ 6 ಓವರ್ ಆಗ್ತಾ ಉಂಟಲ್ಲ, 8ನೇ ಓವರಲ್ಲಿ ನಮಗೆ 9 ರನ್ ಬರಲೇಬೇಕು. ಓಕೆ,
ಆ ಥರ ಆಪ್ಷನ್ ಬೇಡ ಅಂದರೆ ನಿಮಗೆ ಅಂಡರ್ ಕೂಡ ಹಾಕ್ಬೋದು ಇಲ್ಲಿ. ಓಕೆ, ವಿನ್ ಆಗಬೇಕು ಟೀಮು, ಬೇಕಾ ಅಂಡರ್ ಕೂಡ ಹಾಕ್ಬೋದು. ನಿಮಗೆ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ಟೀಮ್ 2 ಬಗ್ಗೆ ಕೇಳಿದ್ದಾರೆ, ಅಂದರೆ ಎರಡನೇ ಟೀಮ್ ಮುಂಬೈ ಬಗ್ಗೆ ಕೇಳ್ತಿದ್ದಾರೆ. ಮುಂಬೈ ಬಗ್ಗೆ ಅಷ್ಟೇ, ಮುಂಬೈ ವಿನ್ ಆಗಬೇಕು ಮತ್ತು ಸ್ಕೋರು 2 ಬರಬೇಕು. ಅಂದರೆ ಸ್ಕೋರ್ ಅಂದರೆ ಯಾರ್ದು, ಗುಜರಾತ್ ಅವರು ಬರಬೇಕು, ಮುಂಬೈ ಅವ್ರದ್ದಲ್ಲ, ಇದು ಗುಜರಾತ್ ಅವರು ಬರಬೇಕು ಸ್ಕೋರು. ಓಕೆ, ಗುಜರಾತ್ ಅವರು ಎಷ್ಟು ಮಾಡಬೇಕು, 8ನೇ ಓವರಲ್ಲಿ 9 ರನ್ ಮಾಡಬೇಕು. ಇಲ್ಲಿ ಟೀಮ್ 2 ಅಂದರೆ ಮುಂಬೈ ವಿನ್ ಆಗುತ್ತೆ, ಇವರು ಅಂಡರ್ ಹೊಡಿತಾರೆ ಅಂತ ಕೊಡ್ಬೋದು. ನಿಮಗೆ ಆ ಥರ ಆಪ್ಷನ್ ಕೂಡ ಇದೆ ಫ್ರೆಂಡ್ಸ್. ಓಕೆನಾ, ಯಾವ್ದು ಬೇಕು ಅದು ಕೊಡ್ಬೋದು, ತುಂಬ ಆಪ್ಷನ್ ಇದೆ ಫ್ರೆಂಡ್ಸ್ ಇದರಲ್ಲಿ. ಮತ್ತು ನೆಕ್ಸ್ಟ್ ನಿಮಗೆ ಇದ್ರ ಬಗ್ಗೆ ನಾನು ಕೂಡ ವಿಡಿಯೋ ಮಾಡ್ತೀನಿ ಲೈವಲ್ಲಿ. ಓಕೆ, ಇದು ಇದು ನಿಮಗೆ ಗೊತ್ತಾಯ್ತು ತಿಳ್ಕೊಳ್ತು, ಗೊತ್ತಾಗಲಿ ಅಂದರೆ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ, ಮತ್ತು ಟೆಲಿಗ್ರಾಮ್ ಗೊತ್ತಾಗಿಲ್ಲ ಕಾಂಟ್ಯಾಕ್ಟ್ ಮಾಡಿ ನಾನು. ಓಕೆ ಫ್ರೆಂಡ್ಸ್, ಓಕೆ ಧನ್ಯವಾದ.